ಏನಂತೀರಿ? ಮೇರೋತ್ಸವ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ 2026 ಜನವರಿ 9ರಿಂದ 11ರವರೆಗೆ 3 ದಿನಗಳ ಕಾಲ ಕಲಾವಿದೆ ಶ್ರೀಮತಿ ತಿರುಮಲ ಶ್ರೀಕಾಂತ್ ಅವರ ತಿರುಮಲ ಚಿತ್ರಕಲಾ ಶಾಲೆಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಮೈಸೂರು ಮತ್ತು ತಂಜಾವೂರು ಶೈಲಿಯ ಚಿತ್ರಕಲಾಕೃತಿಗಳ ಪ್ರದರ್ಶನ ಮೇರೋತ್ಸವದ ವಿಹಂಗಮ ನೋಟ ಇದೋ ನಿಮಗಾಗಿ. ನಮ್ಮ ದೇಶ ಭಾರತ ತನ್ನ ಹೆಸರಿಗೆ ತಕ್ಕಂತೆ ಭಾವ, ರಾಗ, ತಾಳದ ಸಮ್ಮಿಳನವಾಗಿದ್ದು ಅದಕ್ಕೆ ಅನ್ವರ್ಥದಂತೆ ಕಲಾವಿದರ ಆಂತರಿಕ ಭಾವನೆ ಮತ್ತು ಅಭಿವ್ಯಕ್ತಿಯನ್ನು ಮನಸ್ಸಿಗೆ ನಾಟುವಂತೆ ಕುಂಚದಲ್ಲಿ ವ್ಯಕ್ತಪಡಿಸುವಂತಹ ಗುರುಗಳಾದ ಚಿತ್ರಕಲಾವಿದೆ ಶ್ರೀಮತಿ ನೀಲಾ ಪಂಚ್ ಮತ್ತು ಚಿತ್ರಕಲಾವಿದ ಡಾಕ್ಟರ್ ದುಂಡರಾಜ್ ಅವರುಗಳ ಜೊತೆ ಅಂಕಣಕಾರ ಶ್ರೀ ಶ್ರೀಕಂಠ್ ಬಾಳಗಂಚಿ ಮತ್ತು ಚಲನಚಿತ್ರ ನಿರ್ದೇಶಕರಾದ ಶ್ರೀ ಕೆ ರಾಮನಾರಾಯಣ್ ಭಾವದ ಪ್ರತಿನಿಧಿಗಳಾಗಿದ್ದರೆ, ರಾಗದ ಪ್ರತಿನಿಧಿಯಾಗಿ ಖ್ಯಾತ ಹಿನ್ನೆಲೆ ಗಾಯಕಿ ಶ್ರೀಮತಿ ಶಮಿತಾ ಮಲ್ನಾಡ್, ತಾಳದ ಪ್ರತಿನಿಧಿಯಾಗಿ ಮತ್ತು ಖ್ಯಾತ ನೃತ್ಯಗಾರ್ತಿ ಮತ್ತು ನಟಿ ಶ್ರೀಮತಿ ಅನುಪ್ರಭಾಕರ್ ಮುಖರ್ಜಿಯವರು ಅತಿಥಿಗಳಾಗಿ ಆಗಮಿಸಿ ಭಾವ, ರಾಗ ಮತ್ತು ತಾಳ ಈ 3 ಅಂಶಗಳು ಒಟ್ಟಾಗಿ ಸೇರಿರುವ ಭಾರತವೇ ಆ ವೇದಿಕೆಯ ಮೇಲೆ ಅತಿಥಿಗಳಾಗಿದ್ದದ್ದು ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿತ್ತು. ಮೇರೋತ್ಸವದಲ್ಲಿ ಆಬಾಲ ವೃದ್ಧರಾದಿಯಾಗಿ ರಚಿಸಿದ್ದ ದಶಾವತಾರದ ಕೃತಿಗಳು, ವಿವಿಧ ಶೈಲಿಯ ಮತ್ತು ಭಂಗಿಗಳ ಗಣೇಶನ ಕೃತಿಗಳು, ಶ್ರೀಕೃಷ್ಣನೇ ನಮ್ಮ ಕಣ್ಮುಂದೆಯೇ ಇದ್ದಾನೇನೋ ಎನ್ನುವಂತೆ ಭಾಸವಾಗುವ ವಿವಿಧ ಕೃಷ್ಣ ರಚನೆಗಳಲ್ಲದೆ ಹಯಗ್ರೀವ, ಸರಸ್ವತಿ, ಲಕ್ಷ್ಮೀ, ಪಾರ್ವತಿ, ಶಾರದೆ, ಬ್ರಹ್ಮ, ವಿಷ್ಣು, ಮಹೇಶ್ವರವಲ್ಲದೆ ಅರ್ಧನಾರೀಶ್ವರ ಮತ್ತು ನವಗುಂಜರ ಚಿತ್ರಗಳು, ಮೈಸೂರು ಮತ್ತು ತಂಜಾವೂರು ಶೈಲಿಯ ಚಿತ್ರಗಳು ಮನಸ್ಸನ್ನು ಸೂರೆಗೊಂಡಿದ್ದವು. ಅತಿಥಿಗಳಿಂದ ದೀಪ ಪ್ರಜ್ವಲನೆಯ ಮೂಲಕ 3 ದಿನಗಳ ಮೇರೋತ್ಸವ ಅಧಿಕೃತವಾಗಿ ಉದ್ಘಾಟಿಸಲ್ಪಟ್ಟ ನಂತರ ಮೇರು ಚಿತ್ರಕಲಾ ಶಾಲೆಯ ಸಂಸ್ಥಾಪಕರು ಹಾಗೂ ಚಿತ್ರಕಲಾವಿದೆಯಾದ ಶ್ರೀಮತಿ ತಿರುಮಲ ಶ್ರೀಕಾಂತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ವೈಭವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮದು ಎಂದು ಹೇಳಿದ ನಂತರ ಅತಿಥಿಗಳನ್ನು ಸ್ವಾಗತಿಸಿ ಗೌರವ ಸನ್ಮಾನಗಳನ್ನು ಮಾಡಿದ ನಂತರ ತಮ್ಮ ಶಿಷ್ಯಂದರಿಗೂ ಅತಿಥಿಗಳಿಂದ ಪ್ರಶಸ್ತಿ ಪ್ರಮಾಣಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಒಬ್ಬರಾಗಿದ್ದ ಶ್ರೀಕಂಠ ಬಾಳಗಂಚಿಯವರ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ರೀತಿ ಹೀಗಿತ್ತು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ನಮ್ಮ ದೇಶನ ನಾವು ಭಾರತ ಅಂತ ಕರಿತೀವಿ. ಭಾರತ ಅಂತ ಹೇಳಿದ್ರೆ ಅವನು ಭಾರತ ರಾಜ್ಯದಿಂದ ಬಂತು ಅಂತ ಹೇಳಿದ್ರೆ, ಆದರೆ ಅದಕ್ಕೆ ಇನ್ನೊಂದು ಡೈಮೆನ್ಷನ್ ಇಲ್ಲಿ ನಮ್ಮ ರಾಮನಾರಾಯಣ ಚೆನ್ನಾಗಿ ಹೇಳುತ್ತೆ. ಭಾವ, ರಾಗ, ತಾಳ ಸೇರಿದ್ರೆ ಭಾರತ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಚಿತ್ರಗಳಲ್ಲೆಲ್ಲ ಭಾವನೆ ವ್ಯಕ್ತಪಡಿಸುವಂಥ ಭಾವ ಇದ್ದಾರೆ, ಅಲ್ಲಿ ರಾಗ ನೋಡಿ ಶಮಿತಾ ಮಲ್ನಾಡ್ ಅವರು ರಾಗದಲ್ಲಿದ್ದಾರೆ, ಆ ತಾಳದಲ್ಲಿ ನೃತ್ಯ ಕಲಾವಿದಲ್ಲಿ ತಾಳದಲ್ಲಿದ್ದಾರೆ. ಹಾಗೆ ಇಡೀ ಭಾರತನೇ ಈ ವೇದಿಕೆ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ಭಾರತ. ಭಾರತ ಅಂದಿದ ತಕ್ಷಣನೇ ನಮಗೇನಿಸುತ್ತೆ ಅಂದರೆ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿಗಳಿಗೆ ಭಾರತ ಅನ್ನೋದೊಂದು ಎಲ್ಲರಿಗೂ ಗೊತ್ತಿರೋದು. ಇಡೀ ವಿಶ್ವಗುರು ನಮ್ಮ ಭಾರತ. ಅದರಲ್ಲೂ ನಮ್ಮ ಕರ್ನಾಟಕ ಅಂದರೆ ಕರ್ನಾಟಕ ಅಂತ ಹೇಳಿದ್ರೆ, ಈ ಕರ್ನಾಟಕ ಅಂದ ತಕ್ಷಣ ಥಟ್ ಅಂತ ನಮಗೆ ತಲೆಗೆ ಬರುತ್ತೆ. ಶಿಲ್ಪ, ನೃತ್ಯ, ಕಲೆ, ಸಾಹಿತ್ಯ, ಸಂಸ್ಕೃತಿಗಳಿಗೆ ಕರ್ನಾಟಕ ಎಲ್ಲರಿಗೂ ತುಂಬ ಪ್ರಸಿದ್ಧಿ ಪಡೆದಿದೆ. ಹಾಗಾಗಿ ನಾವು ಎಲ್ಲೇ ನೋಡಿದ್ರೆ ಬೇಲೂರು, ಹಳೇಬೀಡು ಅಥವಾ ಶ್ರವಣಬೆಳಗೊಳ ಅಥವಾ ಹಂಪೆ ಯಾವುದೇ ನೋಡ್ಕೊಳ್ಳಿ, ಅಥವಾ ಧಾರವಾಡದಲ್ಲಿ ಹೋಗಿ ಸುಮ್ಮನೆ ಒಂದು ಕಲ್ಲು ಹೊಡೆದ್ರೆ, ಯಾವುದಾದ್ರೂ ಒಂದು ಕಲ್ಲು ಹೊಡೆದ್ರೆ ಅದೊಂದು ಸಾಹಿತ್ಯ ಮನೆ ಮೇಲೆ ಬೀಳುತ್ತಂತೆ. ಅಂದರೆ ಸಾಹಿತ್ಯ ಅಷ್ಟು ಚೆನ್ನಾಗಿದೆ. ಇನ್ನು ಮೈಸೂರು ಕಡೆ ಈ ಕಡೆಯಿಂದ ಬಂತಂದ್ರೆ ಯಾರ ಮನೆಗೆ ಹೋದ್ರೂ ಜೋಗುಳದ ಹಲ್ಲೆ, ನಮ್ಮಲ್ಲಿ ಜೋಗುಳದಲ್ಲಿ ಹಾಡ್ತಿರಲ್ಲ, ಜೋಗುಳದಲ್ಲೇ ನಮ್ಮ ಶಮಿತಾ ಮಲ್ನಾಡ್ ಅವರು ಕಲ್ತಿರೋದು. ಬಹುಶಃ ಅವರಮ್ಮ ಆ ಜೋಗುಳದಲ್ಲಿ ಏನು ಹಾಡು ಹೇಳ್ಕೊಡ್ತಿದ್ರಲ್ಲ ಅಲ್ಲಿಂದನೇ ಕಲ್ತ್ಕೊಂಡಿದ್ರು. ಸೊ ಈ ರೀತಿಯಾದ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಗಳು ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಹಾಳಾಗ್ತಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ನಮಗೆ ಅಮ್ಮ ಊಟ ಮಾಡಿಸ್ತಿರ್ಬೇಕಿದ್ರೆ ದೂರ ತೋರಿಸ್ಬಿಟ್ಟು ಚಂದಾಮಾಮ ನೋಡು ಅಂತ ಹೇಳ್ತಾ ಇದ್ರಲ್ಲಿ. ಚಂದಾಮಾಮ ನೋಡು ಅಂತ ಹೇಳ್ತಾ ಇರ್ಬೇಕಿದ್ರೆ ಆ ಕಲ್ಪನೆಯನ್ನು ನಮಗೆ ಕಲ್ಪಿಸ್ಕೊಡ್ತಾ ಇದ್ರು. ಚಂದಾಮಾಮ ಅಲ್ಲಿ ದೂರ, ಅಷ್ಟು ದೂರ ಅಂತ ಚಂದಾಮಾಮ ಕಲ್ಪಿಸ್ಕೊಡ್ತಾ ಇದ್ರು. ನಮಗೆ ಅಲ್ಲಿ ಹನುಮಾನ್ ಚಾಲೀಸ ಹೇಳ್ಕೊಡ್ತಿದ್ರು. ಹನುಮಾನ್ ಚಾಲೀಸ ಏನಂತ ಸರಿಯಾದ ಅರ್ಥ ತಿಳ್ಕೊಂಡ್ರು ಅಂತ ಹೇಳಿದ್ರೆ, ನಮ್ಮ ಭೂಮಿಗೂ ಮತ್ತೆ ಸೂರ್ಯನಿಗೆ ನಡುವೆ ಇರುವಂತ ಎಷ್ಟು ದೂರ ಇದೆ, ಡಿಸ್ಟೆನ್ಸ್ ಇದೆ, ಅದನ್ನೇ ಹೇಳ್ಕೊಡ್ತಾ ಇತ್ತು. ಆದ್ರೆ ಇವತ್ತೇನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಅಳ್ತಾ ಇದ್ದ ತಕ್ಷಣ ನಾವೇನ್ ಮಾಡ್ತಾ ಇದೀವಿ, ಕೈಲಿ ಮೊಬೈಲ್ ಕೊಡ್ತಾ ಇದ್ದೀವಿ. ಆ ಮೊಬೈಲ್ ಕೊಟ್ಟಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಆ ಮೊಬೈಲ್ ಪರಿಧಿ ಅಷ್ಟೇ ಆಗ್ತಾ ಇದೆ. ನಾವು ಏನ್ ಹೇಳಿದ್ರೆ
ಇದು ಲಿಮಿಟ್, ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತಾ ಇದ್ವಿ. ಅಂತ ಹೇಳಿದ್ರೆ ಆಕಾಶ ಜೊತೆಗೆ ಚಂದಮಾಮನ ತೋರಿಸ್ತಾ ಇದ್ವಿ. ಇವತ್ತೇನ್ ಮಾಡ್ತಿದ್ವಿ, ಕೈಯಲ್ಲಿ ಮೊಬೈಲ್ ಕೊಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಂಸ್ಕಾರ ಮತ್ತೆ ಸಂಸ್ಕೃತಿಗಳು ಹಾಳಾಗ್ತಾ ಇದೆ. ಮತ್ತೆ ಎರಡನೇದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಕಲೆಗಳು ಇತ್ತಲ್ಲ, ಕಲೆಗಳು ಸಾಧಾರಣವಾಗಿ ಬರ್ತಾ ಇತ್ತು. ಆ ಮನೆಯಲ್ಲಿ ಜೋಳದಲ್ಲಿ ಮುಖಾಂತರ ನಾವು ಸಂಗೀತ ಅನ್ನೋದು ಬರ್ತಾ ಇತ್ತು. ಇನ್ನು ರಂಗೋಲಿಗಳನ್ನ ನೀವೆಲ್ಲರೂ ಇಲ್ಲಿ ಇರೋರೆಲ್ಲ ನೋಡಿರ್ತೀರಿ ಅಂತ ಹೇಳಿದ್ರೆ, ರಂಗೋಲಿಗಳನ್ನ ಮನೆ ಮುಂದೆ ಪ್ರತಿ ದಿವಸ ಮನೆ ಮುಂದೆ ರಂಗೋಲಿ ಇಡಬೇಕಿದ್ರೆ ಏನ್ ಮಾಡ್ತಾರೆ, ಚುಕ್ಕಿ ಇಡ್ತಾ ಇದ್ವಿ. ನಮ್ಮ ಮನೇಲಿ ಇಟ್ಟಿದ್ದ ರಂಗೋಲಿ ಇವ್ರ ಮನೇಲಿ ಇಡ್ತಿರಲ್ಲ, ಇವ್ರ ಮನೇಲಿ ಅವ್ರ ಮನೇಲಿ ಇಟ್ಟಿದ್ರು ಪ್ರತಿಯೊಬ್ಬರು ನೋಡ್ತಾ ಇದ್ರೆ, ಇವತ್ತು ಅವ್ರ ಮನೇಲಿ 10 ರಂಗೋಲಿ ಇಟ್ಟಿದಾರ, ನಾವು ಅದಕ್ಕಿಂತ ಜೋಡಿದಿಡೋಣ, 8ರಿಂದ 10 ಇಡೋಣ, ಅಂದ್ರೆ 10ರಿಂದ 12 ಇಡೋಣ, 14ರಿಂದ 16 ಇಡೋಣ ಅಂತ ಹೇಳಿ ದೊಡ್ಡದಾಗಿ ಹಬ್ಬ ಹರಿದಿನಗಳು ಬಂತು. ಅದು ನೀವು ನೋಡಿದ್ರೆ ಇವಾಗ ಸಂಕ್ರಾಂತಿ ಎಲ್ಲ ಬಂತು ಅಂತ ಹೇಳಿದ್ರೆ ಇಡೀ ರಸ್ತೆಗಳ ಯುಗಾದಿ ಬಂತು ಅಂದ್ರೆ ಇಡೀ ರಸ್ತೆಗಳು ಪೂರ್ತಿ ನಾವು ರಂಗೋಲಿಗಳು ಇಡ್ತಿದ್ವಿ. ಕಲೆ ಅನ್ನೋದು ನಮ್ಗೆ ಅಲ್ಲಿಂದ ಬರ್ತಾ ಇತ್ತು. ದುರದೃಷ್ಟವಶಾತ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಎಲ್ಲ ಇವತ್ತು ಪ್ಲಾಸ್ಟಿಕ್ ರಂಗೋಲಿ ಪೇಪರ್ ಅಂಟಿಸಲಿಕ್ಕೆ ನಿಲ್ಸ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಕಲೆಗಳು ಹಾಳಾಗ್ತಾ ಇವೆ. ಅಂಥದ್ರಲ್ಲಿ ಈ ತರ ಕಲೆಗಳೆಲ್ಲ ನಶಿಸಿ ಹೋಗ್ತಾ ಇರುವಾಗಲೂ ಇಲ್ಲಿ ಬಂದಾಗ, ಇಲ್ಲಿ ನೋಡಿದ ಮಕ್ಕಳುಗಳೆಲ್ಲ ನೋಡಿದಾಗ ನನಗಿಲ್ಲಂದ್ರೆ ಆ ಬಾಲ ವೃದ್ಧರಾದಿಯಾದಾಗಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನವ್ರಿಗೂ ಎಲ್ಲರಿಗೂ ಕಲೆ ಅನ್ನೋದೊಂದಿರುತ್ತೆ. ಮತ್ತೆ ಇನ್ನೊಂದು ನೋಡಿ, ಕಲಾವಿದರುಗಳಿಗೆ ಅವ್ರಿಗೆ ತುಂಬಾ ಚೆನ್ನಾಗಿರ್ತಾರೆ. ಯಾಕೆ ಚೆನ್ನಾಗಿರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ವಯಸ್ಸೇ ಆಗಲ್ವಂತೆ. ನೋಡಿ, ಅದಕ್ಕೆ ಇಬ್ರು ಕಲಾವಿದರಿಗೆ ವಯಸ್ಸೇ ಆಗಿಲ್ಲ ನನಗೆ. ನೋಡಿ, ಅವ್ರಿಗೆ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಇನ್ನೂ 18 ದಾಟೇ ಇಲ್ಲ ಅವರು. ಸಾಧಾರಣ ಕಲಾವಿದರು ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವ್ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳು ಗುಲಾಬಿ ಪದ್ಧತಿ. ನಾವು ಏನ್ ಮಾಡ್ಬೇಕು, ನಮ್ಮ ಮಕ್ಳು ಏನಾಗಿದ್ದ ತಕ್ಷಣ ಅಂತ ಹೇಳಿದ್ರೆ ಅವ್ರ ಕರ್ಕೊಂಡು ಹೋಗಿ ನಾವು ಸೈನ್ಸ್ ಕೊಡಿಸ್ತೀವಿ. ಏನಾಗ್ಬೇಕು ಅಂತ ಹೇಳಿದ್ರೆ, ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲ ಲಾಯರ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಆರ್ಕಿಟೆಕ್ಟ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ಚಾರ್ಟರ್ಡ್ ಅಕೌಂಟ್ ಆಗಬೇಕು. ಅಂದ್ರೆ ಗುಲಾಮಿಗೆ ಬೇರೆ ಯಾರಿಗೂ ಹೋಗಿ ಕೆಲಸ ಮಾಡಬೇಕು. ಆದ್ರೆ ಅದೆಲ್ಲ ಆದ್ಮೇಲೆ ಏನಾಗ್ತಾ ಇದೆ ಅಂದ್ರೆ, ಎಷ್ಟು ನೋಡಿ ಸಿಇಒಗಳು ನೋಡಿ, 35-40 ವರ್ಷಕ್ಕೆ ಎಲ್ಲರಿಗೂ BP ಶುಗರ್ಸ್ ಬರ್ತಾ ಇದೆ. 40-40 ವರ್ಷಕ್ಕೆ ತಡ್ಕೊಳಕ್ಕಾಗ್ದಲೇ ಸಿಇಒಗಳು ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದೇ ಒಂದು ಪರಿಹಾರ ಅಂದ್ರೆ ಕಲೆ. ಕಲೆ ಇರೋದು ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ರೆಸ್ ಬಸ್ಟರ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಏನೇ ಆಗಲಿ ನೋಡಿ, ಸುಮ್ಮನೆ ಸಾಧಾರಣವಾಗಿ ನೀವು ತುಂಬಾ ಸ್ಟ್ರೆಸ್ ಆಗಿದಾಗ ಏನ್ ಮಾಡ್ತೀವಿ ನಾವು, ಮನಸ್ಸಲ್ಲೊಂದು ಹಾಡು ಗುಣಿಸ್ತೀವಿ. ಹಾಡು ಗುಣಿದಾಗ ಏನಾಗುತ್ತೆ, ನಮ್ಮ ಸ್ಟ್ರೆಸ್ ಕಡಿಮೆ ಆಗ್ತದೆ. ಅಂದ್ರೆ ತುಂಬಾ ಸಂತೋಷ ಇದ್ದಾಗ ಏನ್ ಮಾಡ್ತೀವಿ ನಾವು, ಒಂದು ಹಾಡು ಹೇಳ್ಕೊಳ್ತೀವಿ. ಅಂದ್ರೆ ಹಾಡು, ಸಂಗೀತ, ಸಾಹಿತ್ಯ ಏನೋ ಬರೀತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಹಾಗಾಗಿ ಕಲೆಗಳ ಬಗ್ಗೆ ಬರೋಣ. ಅದಕ್ಕೂ ಕಲಾವಿದರಲ್ಲ, ಅವರಲ್ಲಿ ಇರುವಂತಹದ್ದು ಏನು ಎಕ್ಸ್ಪ್ರೆಷನ್ಸ್ ಇದೆಯಲ್ಲ ನೋಡಿ. ನಾವೆಲ್ಲ ಗಣೇಶ ಬರೀಬೇಕಿದ್ರೆ, ನಾನು ರಾಮನಾರಾಯಣ ಒಂದು ಗಣೇಶ ಹೇಳ್ಬೇಕು ಅಂತಂದ್ರೆ ನಾನು ಬರೀತೀನಿ, ಅವರು ಬರೀತಾರೆ. ಗಣೇಶ ಹೇಳ್ಬೇಕಂದ್ರೆ ಹೇಳಿದೀವಿ ನಾವು, ಗಣೇಶ ದೊಡ್ಡ ಗಣೇಶ, ಮುಖ ಗೊತ್ತಾಗುತ್ತೆ, ಕಿವಿ ಅಗ್ಲ ಇರುತ್ತೆ, ಗಜಾನನ ಅದೆಲ್ಲ ಹೇಳಬೇಕು. ನಾವು ಹೇಳ್ಬೇಕಂದ್ರೆ 100 ಪದ ಗಜಾನನ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಿದ್ರೆ 100 ಪದಗಳನ್ನ ಬರೀಬೇಕು. ಅದೇ ಒಬ್ಬ ಇವರಿಗೆ ಏನಂತಂದ್ರೆ, ಸುಮ್ಮನೆ ಒಂದು ತಗೊಂಡು ಹಿಂಗೆ ಹೇಳೋದು, ಹಿಂಗಾಕ್ಬಿಟ್ಟು ಅದಕ್ಕೊಂದು ಚೂರು ದಂತ ಒತ್ತ ಇಟ್ಬಿಟ್ಟು ಒಂದು ಕಣ್ಣಿಟ್ಬಿಟ್ಟು ಏನಾಗುತ್ತೆ ಅಲ್ಲಿ ಗಣೇಶ ಆಗೋಗ್ಬಿಟ್ಟು. ಅಂದ್ರೆ ನಾವು 100 ಪದಗಳಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದನ್ನ ಅವರು 3 ಕ್ಲಿಕ್ಕಲ್ಲಿ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನೀವು ಗಮನಿಸಿ, ಇಲ್ಲಿ ಸುಮಾರು ಒಂದು 10ರಿಂದ 12 ಗಣೇಶಗಳಿದೆ, ಮತ್ತೆ 8ರಿಂದ 10 ಕೃಷ್ಣಗಳಿದೆ. ಒಂದು ಕೃಷ್ಣ ಒಂದು ತರ ಇಲ್ಲ, ಒಂದು ಗಣೇಶನು ಒಂದು ತರ ಇಲ್ಲ ಅಂತ ಹೇಳಿದ್ರೆ, ನಾವು ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮಲ್ಲಿ ಕಲಾವಿದಗಳಿಗೆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಕ್ ಬರುತ್ತೆ. ಸೊ ಹಾಗಾಗಿ ಈ ಎಲ್ಲ ಕಲಾವಿದರು ಒಂದು ಜೋರಾದ ಚಪ್ಪಾಳೆ ಬರಲಿ. ಅದರಲ್ಲೂ ನಾನು ನೋಡಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಧ್ರುವ, ಯಾಕೆಂತ ಹೇಳಿದ್ರೆ ಆ ಹುಡುಗನ ಜೋರಾದ ಚಪ್ಪಾಳೆ ಬರಲಿ. ಧ್ರುವ ಸ್ವಲ್ಪ ಮುಂದೆ ಬಾಪ. ಆ ಧ್ರುವ ಹುಡುಗ ಅವನು ನೋಡಿದ್ರೆ ಇನ್ನು 12ನೇ ಕ್ಲಾಸ್ ಓದ್ತಾ ಇರೋದು, ಅವನು ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾನೆ. ಅವನ ಪ್ರಬುದ್ಧತೆ ಇಲ್ಲಿ ಹಯಗ್ರೀವ ಮಾಡಿದಾನೆ ಇಲ್ಲಿ, ಅಥವಾ ಅಲ್ಲಿ ಲಕ್ಷ್ಮೀ ಸಿಂಹ ಎಲ್ಲ ಮಾಡಿದಾನಲ್ಲ, ಅದನ್ನ ನೋಡಿದಾಗ ಯಾವ್ದಾದ್ರು ಹುಡುಗ 12ನೇ ಕ್ಲಾಸ್ ಹುಡುಗ ಅಂದ್ರೆ 18 ವರ್ಷ ಹುಡುಗ ಮಾಡಿರ್ತಾನೆ ಅಂತ ಹೇಳಕ್ಕಾಗಲ್ಲ. ಯಾವಾಗ್ಲೂ ಅಂತ ಹೇಳಿದ್ರೆ ಒಂದು ದಿಟ್ಟ ಗುರಿ ಇರ್ಬೇಕಂತೆ, ಒಂದು ಸ್ಪಷ್ಟ ಗುರಿ ಇರ್ಬೇಕಂತ, ದಿಟ್ಟ ಗುರಿ ಇರ್ಬೇಕಂತೆ, ಒಬ್ಬರು ಗುರು ಇರ್ಬೇಕಂತೆ. ಅಂದ್ರೆ ಮುಂದೆ ಗುರಿ ಇದೆ, ಹಿಂದೆ ಗುರು, ನಮ್ಮ ತಿರುಮಲ ಅಂತ ಅವರ ಗುರು ಇದೆ. ಹಾಗಾಗಿ ಅಂತ ಹುಡುಗನ ಶಿಷ್ಯರು ಪಡೆದಿರೋಕ್ಕೆ ತಿರುಮಲ ಗುರುನು, ಮತ್ತೆ ಅಂತ ಗುರುವನ್ನು ಪಡೆದಿರುವಂತಹ ಧ್ರುವ ಗುರು ತುಂಬಾ ಅದು ಅದೃಷ್ಟ. ಇದಂತ ಹೇಳಿದ್ರೆ ಇದೆಲ್ಲ ನಾನು ದೇವರಿಂದ ಮಾಡಿರೋದಷ್ಟೇನೆ, ಇದೆಲ್ಲ ಡಿವೈನ್. ನಾನು ಅದೇ ಅವಾಗಲೂ ಹೇಳಿದೆ, ನಮ್ಗೆಲ್ಲರೂ ನಾವು ಕಷ್ಟಪಟ್ಟು ಕಲಿಸ್ಬೇಕು. ಅವನಿಗೆ ಭಗವಂತನೇ ಕೊಟ್ಬಿಟ್ಟಿದ್ದಾರೆ, ಮೇಡಮ್ ಅವ್ರಿಗೆಲ್ಲ ಭಗವಂತನೇ ಕೊಟ್ಬಿಟ್ಟಿದ್ದಾನೆ. ಈ ಅದೃಷ್ಟ ನನಗೆ ಸಿಗೋದಕ್ಕೆ ಕಾರಣ 2 ಗುರುಗಳು ಅಲ್ಲಿದ್ದಾರೆ. ನನ್ನ ಒಂದು ಲೈನ್ ಕರೆಕ್ಟ್ ಆಗಿ ನೆಟ್ಟಿಗೆ ಬರ್ಬೇಕಂದ್ರೆ ಕಾರಣ ದುಂಡರಾಜ್ ಸರ್. ನನ್ನ ಕಾನ್ಫಿಡೆನ್ಸ್, ಆತ್ಮನಂಬಿಕೆ ಏನಿದೆ ಅದನ್ನ ಪಂಚ್ ಮಾಡಿ ಅವರಿಬ್ಬರು ಇಲ್ದಿದ್ರೆ ನನ್ನ ಜೀವನದಲ್ಲಿ ಇಷ್ಟು ಮಟ್ಟಕ್ಕೆ ಬರ್ತಿದ್ದೆ ಅನ್ನೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿ, ಅಲ್ಲೂ ಅಷ್ಟೇ 2 ಹೆಸರುಗಳು ನೋಡಿ, ಇಲ್ಲಿ ದುಂಡಿರಾಜ್ ಸರ್ ಮತ್ತೆ ಧ್ರುವ. ದುಂಡಿರಾಜ್ ಅಂತ ದುಂಡಿಗೆ ಬರೆಯೋರಿಗೆ ದುಂಡಿರಾಜ್ ಸರ್. ಹಾಗಾಗಿ ಅವ್ರ ಮೊದಲೇ ಗೊತ್ತಾಗ್ಬಿಟ್ಟಿರ್ತಾರೆ, ಅವ್ರ ತಂದೆ ತಾಯಿ ಒಳ್ಳೆ ಪೇಂಟಿಸ್ಟ್ ಆಗ್ತಾರೆ, ಆರ್ಟಿಸ್ಟ್ ಆಗ್ತಾರೆ ಅಂತ.
ಅವನಿಗೆ ಧ್ರುವ ನಕ್ಷತ್ರ, ಎಲ್ಲಿ ನಕ್ಷತ್ರಗಳು ನೋಡ್ತು ಅಂತ ಹೇಳಿದ್ರೆ ಆ ನಕ್ಷತ್ರಗಳೆಲ್ಲಾನು ಯಾವುದೇ ನಕ್ಷತ್ರ ನೋಡಿದ್ರೆ ಧ್ರುವ ಕಾಣಿಸ್ತಾನೆ, ಯಾಕೆ ಧ್ರುವ ಎದ್ದು ಕಾಣ್ತಾನೆ. ಹಾಗೆ ನಕ್ಷತ್ರ ತರ ಅವನು ಹೊಳಿಲಿ ಅಂತ ಹೇಳ್ತಾ ಬೇಕಿದ್ರೆ ಬರೀ ರಾವಣನ ಕಾಲು ಮಾತ್ರ ಹೆಬ್ಬೆರಳು ನೋಡಿರ್ತಾಳಂತೆ. ಅದಾದ್ಮೇಲೆ ಎಲ್ಲರೂ ಹೇಳ್ತಿದ್ರು ರಾವಣ ಅಷ್ಟು ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ, ಅದರಿಂದ ಒಂದು ಚಿತ್ರ ಬರ್ದಿರ್ತಾಳಂತೆ. ಚಿತ್ರ ಬರ್ದು ಏನಾಯ್ತು ಅಂತ ಹೇಳಿದ್ರೆ ಆ ಚಿತ್ರಕ್ಕೆ ಜೀವ ಬಂದ್ಬಿಡ್ತಂತೆ, ನನ್ನ ಮದುವೆ ಆಗುವಂತ. ಅಂದ್ರೆ ಸೀತಾ ಕಾಲದಲ್ಲೂ ಒಳ್ಳೆಯ ಆರ್ಟಿಸ್ಟ್ ಇತ್ತು ನಮ್ಮ ಹೆಣ್ಣು ಮಕ್ಕಳು ಅಂತ. ಎರಡನೇದು ಬೆಸ್ಟ್ 3D ಪೇಂಟಿಂಗ್ ಎಲ್ಲಿ ನೋಡಿದ್ರೆ ನೀವು? ಫಸ್ಟ್ ಬೆಸ್ಟ್ 3D ಪೇಂಟಿಂಗ್ ಅಂದ್ರೆ ಯಾವ್ದು ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರೆ? ಇವಾಗಲೂ ಅವ್ರು ಹೇಳಿದೆ ಅವರಿಗೆ. ಏನಂದ್ರೆ ನಮ್ಗೆ ಇದರಲ್ಲಿ ನಮ್ಮ ಮಹಾಭಾರತದಲ್ಲಿ ಇದು ಏನೋ ಯಾಗ ಮಾಡ್ತಾ ಇರ್ಬೇಕಿದ್ರೆ ದುರ್ಯೋಧನ ಬಂದು ಅಲ್ಲೆಲ್ಲೋ ಒಂದು ಕೊಳ ಇದೆ ಅಂತ ಹೋಗಿ ಅಲ್ಲಿ ಕಾಲಿಡ್ತಾನೆ. ಅದು ಕೊಳ ಆಗಿರಲ್ಲ, ಅದೇನಾಗಿರ್ತದೋ ಅದು ಕನ್ನಡಿ ಅಲ್ಲ, ಅದೊಂದು 3D ಪೇಂಟಿಂಗ್ ಇರುತ್ತೆ. ಕೊಳದ ತರದ 3D ಪೇಂಟಿಂಗ್ ಇರುತ್ತೆ. ಅಂದ್ರೆ ಆಗಿನ ಕಾಲದಲ್ಲೇ ಪೇಂಟಿಂಗ್ ಇತ್ತು ನಮ್ಮಲ್ಲಿ. ಸೊ ಹಾಗಾಗಿ ನಾನು ಎಂತಂದ್ರೆ ಮಕ್ಕಳುಗಳಿಗೆ ಇದೆಲ್ಲಾನು ಹೇಳ್ಕೊಡಿ. ಅಲ್ಲಿ ನಾನು ಒಂದು ಕೇಳಿದ್ರೆ ನರಸಿಂಹ ಅಲ್ಲಿ ಇದ್ರಲ್ಲಿ ಬರ್ದಿದ್ದ ನಮ್ಮ ಇವನ್ ಕೇಳಿದೆ, ಹೇಗಪ್ಪ ಬರ್ದೆ ಅಲ್ಲಿ ಇವನ್ನ ಏನೋ ರಂಗನಾಥನ ಬರ್ದಿದ್ದಲ್ಲ, ರಂಗನಾಥನ್ ನೋಡಿದ್ಯಾ ಅಂತ ಕೇಳಿದೆ. ಇಲ್ಲ ಅಂತ ಹೇಳ್ದೆ. ಅವಾಗ ಹೇಳಿದೆ ಒಂದೆರಡು ಇಲ್ಲಿ ಮೋಕ್ಷರಂಗ, ನೀವು ಆದಿರಂಗ, ಅಂತ್ಯರಂಗ, ಮಧ್ಯರಂಗ ಅಂತ ಒಂದು ದಿವಸ ನೋಡ್ಕೊಂಬಂದ್ರೆ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಂಬಂದ್ರೆ ನಿಮಗೆ ಒಳ್ಳೆ ಸಿಗತ್ತೆ ಅಂತ ಹೇಳ್ತಾರೆ. ಅದೆಲ್ಲದಕ್ಕಿಂತ ಹತ್ರ ಇಲ್ಲೇ ಚಿಕ್ಕಬಳ್ಳಾಪುರದಿಂದ 7 ಕಿಲೋಮೀಟರ್ ದೂರಲ್ಲಿ ನಿಮಗೆ ರಂಗಸ್ಥಳ ಆಗಿರೋದು ಮೋಕ್ಷರಂಗ ಅಂತ. ಇದು 3 ನೋಡಕ್ ಆಗದೆ ಇರೋರು ಅಲ್ಲಿ ಹೋಗಿ ನೋಡ್ಕೊಂಬಂದ್ರೆ ಸಾಕಂತೆ. ಯಾಕೆಂದ್ರೆ ಅಲ್ಲಿ ಕೇಳಿದೆ, ನೀನು ಬರಿಬೇಕಿದ್ರೆ ನೀನು ಬರೀ ರಾಮನ ಇದು ಮಾತ್ರ ಬರ್ದಿದ್ಯಾ, ವಿಷ್ಣು ಮಾತ್ರ ಬರ್ದಿದ್ಯಾ, ಮತ್ತೆ ಬ್ರಹ್ಮನ್ ಬರ್ದಿದ್ಯಾ, ಶಿವನ್ ಯಾಕೆ ಬರ್ದಿಲ್ಲ ಅಂತ ಕೇಳಿದೆ. ಆಗ ಅವ್ನು ಹೇಳಕ್ಕಾಗಿಲ್ಲ. ಅಂದ್ರೆ ನಾನು ಹೇಳ್ತಿರೋದು ಮಕ್ಕಳಿಗೆ ದಯವಿಟ್ಟು ಒಂದು ಸ್ವಲ್ಪ ನಮ್ಮ ಇದನ್ನೇನು ಇತಿಹಾಸಗಳು, ನಮ್ಮ ಇತಿಹಾಸ ಅಷ್ಟೇ ಅಲ್ಲದೆ ನಮ್ಮ ಸಂಪ್ರದಾಯಗಳನ್ನ ಹೇಳ್ಕೊಡಿ. ಮತ್ತೆ ನಮ್ಮ ಏನು ರಾಮಾಯಣ ಮಹಾಭಾರತಗಳಿದೆಯಲ್ಲ ಅದನ್ನ ಕಲಿಸ್ಕೊಡಿ. ಅವಾಗ ಮಕ್ಕಳಿಗೆ ಇನ್ನೂ ಅದರದ ಆ ಕಲ್ಪನೆ ದೊಡ್ಡದಾಗಿ ಬರುತ್ತೆ. ಅವಾಗ ಇಲ್ಲಿ ಏನಿಲ್ಲ ಮಧ್ಯೆ ಮಧ್ಯೆ ಗ್ಯಾಪ್ ಬಿಟ್ಟಿದ್ದೀರಲ್ಲ, ಎಲ್ಲೂ ಗ್ಯಾಪ್ ಬಿಡದೇ ಇರುವಷ್ಟು ಪೂರ್ತಿಯಾಗಿ ಭರ್ತಿಯಾಗಿ ಹಾಕುವಷ್ಟು ತಯಾರಾಗ್ತಾರೆ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?